ಕಬ್ಬಿಣದ ಮೊಳೆ. ಈ ದ್ರಾವಣ ಏನು? ತಾಮ್ರದ ಸಲ್ಫೇಟ್. ತಾಮ್ರದ ಸಲ್ಫೇಟ್ ದ್ರಾವಣದೊಳಗೆ ತಾಮ್ರ ಐತಿ. ತಾಮ್ರ ಯಾವ ಕಲರ್ ಇರ್ತೈತಿ? ಕಂದು ಬಣ್ಣದ ಕಲರ್ ಇರ್ತೈತಿ. ಚಾಕ್ಲೇಟ್ ಕಲರ್ ಇರ್ತೈತಿಲ್ಲ, ಈಗ ಕಾಣಕೈತಿ ಇದ್ರಾಗ ಇಲ್ಲ, ಹೌದಿಲ್ಲ? ಇದು ಕಬ್ಬಿಣದ ಮೊಳೆ. ಈಗ ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರ್ತಕ್ಕಂತಹ ತಾಮ್ರವನ್ನ ನಾನು ಹೊರಗೆ ಯಾವ ರೀತಿಯಾಗಿ ನೋಡಿ. ಈಗೇನಾಯ್ತು, ಕಬ್ಬಿಣದ ಮೊಳೆಯನ್ನ ಈ ತಾಮ್ರದ ಸಲ್ಫೇಟ್ ದ್ರಾವಣದೊಳಗೆ ನಾವು ಅದ್ದಿದಾಗ ತಾಮ್ರ ಏನಾಗ್ತೈತಿ? ಹೊರಗೆ ಬರ್ತೈತಿ. ಅದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ಎಲ್ಲಿ ಬಂದು ಕೂಡ್ತೈತಿ? ಕಬ್ಬಿಣದ ಮೊಳೆಯ ಮೇಲೆ ಬಂದು ಕೂಡ್ತೈತಿ. ಏನಾಗ್ತೈತಿಪ್ಪ ಅಂದ್ರೆ ನೋಡ್ರಿ, ಚೇಂಜ್ ಆಗ್ಲಾಗೈತಿಲ್ಲ. ಹಾಂ ನೋಡಿ, ಇಲ್ಲಿ ನೋಡಿ. ಈಗೇನಾಯ್ತು, ಕಬ್ಬಿಣದ ಮೊಳೆಯ ಮೇಲೆ ತಾಮ್ರದ ಲೇಪನ ಆಯಿತು. ಇಲ್ಲಿ ಯಾವ ವಿಧದ ರಾಸಾಯನಿಕ ಕ್ರಿಯೆ ನಡೀತೈತಿಪ್ಪ ಅಂದ್ರೆ ಸ್ಥಾನ ಪಲ್ಲಟ ರಾಸಾಯನಿಕ ಕ್ರಿಯೆ ನಡೀತೈತಿ. ಅಂದ್ರೆ ಏನಾಗ್ತೈತಿ, ಈ ಕಬ್ಬಿಣದ ಮೊಳೆಯಲ್ಲಿ ಇರತಕ್ಕಂತಹ ಕಬ್ಬಿಣದ ಪರಮಾಣುಗಳು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿರ್ತಕ್ಕಂಥ ತಾಮ್ರವನ್ನು ಸ್ಥಾನ ಪಲ್ಲಟಗೊಳಿಸ್ತವು. ಇದು ತಾಮ್ರದ ಸಲ್ಫೇಟ್ ಹೋಗಿ ಕಬ್ಬಿಣದ ಸಲ್ಫೇಟ್ ಆಕತಿ. ತಾಮ್ರ ಇದ್ರ ಮೇಲೆ ಬಂದ್ಕೊಂಡಿರ್ತೈತಿ. ಇದರಲ್ಲಿರ್ತಕ್ಕಂಥ ಕಬ್ಬಿಣದ ಪರಮಾಣುಗಳು ಇಲ್ಲಿ ಹೋಗ್ತಾವ, ಇಲ್ಲಿರ್ತಕ್ಕಂತಹ ತಾಮ್ರ ಇದ್ರ ಮೇಲೆ ಬಂದ್ಕೊಂಡಿರ್ತೈತಿ. ಯಾಕೆ ಹಿಂಗಾಕೈತಿಪ್ಪ ಅಂತಂದ್ರೆ ಕಬ್ಬಿಣದ ಪರಮಾಣುಗಳು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾಗಿರ್ತವೆ, ಅಂದರೆ ಸ್ಟ್ರಾಂಗ್ ಇರ್ತಾವೆ. ನಾವು ಕಬ್ಬಿಣದ ಪರಮಾಣುಗಳು ಜಾಸ್ತಿ ಕ್ರಿಯಾಶೀಲವಾಗಿರೋದ್ರಿಂದ ತಾಮ್ರದ ಸಲ್ಫೇಟ್ದಾಗಿಂದ ತಾಮ್ರವನ್ನು ಹೊರಗೆ ಹಾಕ್ತಾವು. ಆ ಜಾಗದಾಗ ಹೋಗಿ ಯಾವ್ದು ಕೊಂಡಿರ್ತೈತಿ? ಕಬ್ಬಿಣ ಕೊಂಡಿರ್ತೈತಿ. ಹಾಗಾಗಿ ಇದ್ರೊಳಗೆ ತಾಮ್ರದ ಸಲ್ಫೇಟ್ ಹೋಗಿ ಕಬ್ಬಿಣದ ಸಲ್ಫೇಟ್ ಆಕೈತಿ. ಇದರಲ್ಲಿರ್ತಕ್ಕಂಥ ತಾಮ್ರ ಇದ್ರ ಮೇಲೆ ಬಂದ್ಕೊಂಡಿರ್ತೈತಿ. ಹಾಗಾಗಿ ಇದ್ರದ್ದು ಏನಾಗ್ತೈತಿ? ಕಲರ ಚೇಂಜ್ ಆಗ್ತೈತಿ. ಇದು ಸ್ಥಾನ ಪಲ್ಲಟ ರಾಸಾಯನಿಕ ಕ್ರಿಯೆ ಅಂತ ಕರೀತಾರೆ ಅದಕ್ಕೆ. ಓಕೆ.